ನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ನಮ್ಮ ಸರ್ವಸ್ವ ನೀನೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ. ನವ ಭಾವನ ಮದಾಗಲಿ, ಸತ್ಯದ ಶಾಂತಿಯ ಹಾದಿಯಲಿ. ನವ ಭಾವನ ಮದಾಗಲಿ, ಸತ್ಯದ ಶಾಂತಿಯ ಹಾದಿಯಲಿ. ಪ್ರೀತಿಯು ನೀತಿಯು ನಮದಾಗಲಿ, ನಮಯ ಜೀವನ ಪಯಣದಲ್ಲಿ. ಪ್ರೀತಿಯು ನೀತಿಯು ನಮದಾಗಲಿ, ನಮ್ಮಯ ಜೀವನ ಪಯಣದಲ್ಲಿ. ಹೊಸ ಬಾಳ ಬೆಳಕನ್ನು ಕರುಣಿಸೋನಿ, ಜಗವನ್ನು ಬೆಳಗಲು ಕೃಪೆ ನೀಡೋನಿ. ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ. ನಿಮ್ಮ ಪ್ರೀತಿಯ ಸವಿನೆನಪಲೇ, ನಮ್ಮ ಬದುಕೆಲ್ಲ ನಿಮಗರ್ಪಣೆ. ಪ್ರಿಯ ಭಕ್ತಾದಿಗಳೇ, ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರಿಯರೇ, ಇಂದು ಭಾನುವಾರ, ದೇವರ ದಿನ. ಈ ದಿನಕ್ಕೆ 3 ವಿಶೇಷತೆಗಳಿವೆ. ಅದನ್ನು ನಿಮಗೆ ತಿಳಿಸಿ ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಮೊದಲನೇದಾಗಿ, ಇಂದು ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಮಹೋತ್ಸವವಾಗಿದೆ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ ನಂತರ 40 ದಿನಗಳಾದ ನಂತರ ಸ್ವರ್ಗಕ್ಕೆ ಏರಿ ಹೋಗಿದ್ದಾರೆ ಎಂಬುದು ನಮ್ಮ ವಿಶ್ವಾಸ. ಆ ಹಬ್ಬವನ್ನು ಇಂದು ನಾವು ಕೊಂಡಾಡುತ್ತಿದ್ದೇವೆ. ಎರಡನೇದಾಗಿ, ಇಂದು ಮೇ ತಿಂಗಳು 24ನೇ ತಾರೀಕು ಕ್ರೈಸ್ತರ ಸಹಾಯ ಮಾತೆಯ ಮಹೋತ್ಸವವಾಗಿದೆ. ಪ್ರತಿ ತಿಂಗಳು 24ನೇ ತಾರೀಕು ನಾವು ಕ್ರೈಸ್ತರ ಸಹಾಯ ಮಾತೆಯ ದಿನವನ್ನಾಗಿ ಆಚರಿಸುತ್ತೇವೆ. ಆದರೆ ಇಂದು ಮೇ ತಿಂಗಳು 24ನೇ ತಾರೀಕು ಈ ಭಾನುವಾರವಾಗಿದೆ, ಕ್ರೈಸ್ತರ ಸಹಾಯ ಮಾತೆಯ ಮಹೋತ್ಸವ. ಇಂದು ಭಾನುವಾರ ಆದುದರಿಂದ ಹಾಗೂ ಸ್ವರ್ಗಾರೋಹಣದ ಮಹೋತ್ಸವವಾದುದರಿಂದ ಈ ಹಬ್ಬವನ್ನು ನಿನ್ನೆ ಶನಿವಾರವೂ ನಾವು ಕೊಂಡಾಡಿದ್ದೇವೆ. ಪ್ರಿಯರೇ, ಯೇಸುವಿನ ಸ್ವರ್ಗಾರೋಹಣದ ಮಹೋತ್ಸವದ ಈ ದಿನದ ಶುಭವನ್ನು ನಿಮಗೆಲ್ಲರಿಗೂ ನಾನು ಹಾರೈಸುತ್ತಾ, ಪ್ರೀತಿಯಿಂದ ಈ ಬಲಿಪೂಜೆಗೆ ನಾವು ಗುರುಗಳು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಹಾಗೆಯೇ ಈ ದಿನದ 3ನೇ ವಿಶೇಷತೆಗಳಿಗೆ ನಾವು 3ನೇ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳೋಣ. ಆ 3ನೇ ವಿಶೇಷತೆ ಏನೆಂದರೆ, ನಮ್ಮ ನೆಚ್ಚುಮೆಚ್ಚಿನ ಗುರುಗಳಾಗಿರುವ ವಂದನೀಯ ಸ್ವಾಮಿ ಫಿಲಿಪ್ ಹಾಗೂ ವಂದನೀಯ ಸ್ವಾಮಿ ಜಾನ್ ಪಾಲ್ ರವರು ಅವರ ಸೇವೆಯನ್ನು ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಮುಗಿಸಿಕೊಂಡು ಇಲ್ಲಿಂದ ವರ್ಗಾವಣೆಯಾಗಿದ್ದಾರೆ.
ವಂದನೀಯ ಸ್ವಾಮಿ ಫಿಲಿಪ್ ರವರು ಕಳೆದ 1 ವರ್ಷ ನಮ್ಮ ಈ ಧರ್ಮ ಕೇಂದ್ರಕ್ಕೆ ಅವರ ಸೇವೆಯನ್ನು ನೀಡಿದ್ದಾರೆ. ಈಗ ಅವರು ವರ್ಗಾವಣೆಯಾಗಿ ಕ್ರಿಸ್ತ ಜ್ಯೋತಿ ಕಾಲೇಜಿನ ಹತ್ತಿರದಲ್ಲಿರುವ ವಿಶ್ವದೀಪಕ್ಕೆ, ಅದು ಡಾನ್ ಬಾಸ್ಕೋ ಸಂಸ್ಥೆಯಾಗಿದೆ, ಅಲ್ಲಿಗೆ ವರ್ಗಾವಣೆಯಾಗಿ ಅವರು ಹೋಗುತ್ತಿದ್ದಾರೆ. ವಂದನೀಯ ಸ್ವಾಮಿ ಜಾನ್ ಪಾಲ್ ರವರು ಉಪಯಾಜಕರಾಗಿ ಇಲ್ಲಿಗೆ ಬಂದು ತದನಂತರ ಯಾಜಕರಾಗಿಯೂ ತಮ್ಮ ಸೇವೆಯನ್ನು 6 ತಿಂಗಳು ನಮಗಾಗಿ ನೀಡಿದ್ದಾರೆ. ಅವರು ವರ್ಗಾವಣೆಯಾಗಿ ಡಾನ್ ಬಾಸ್ಕೋ ಸಂಸ್ಥೆ, ಭದ್ರಾವತಿಯಲ್ಲಿರುವ ಡಾನ್ ಬಾಸ್ಕೋ ಸಂಸ್ಥೆಗೆ ಹೋಗುತ್ತಿದ್ದಾರೆ. ಆದ್ದರಿಂದ ಈ ಬಲಿಪೂಜೆಯು ಒಂದು ಕೃತಜ್ಞ ಬಲಿಪೂಜೆಯಾಗಿ ನಾವೆಲ್ಲರೂ ಸೇರಿ ಅರ್ಪಿಸುತ್ತಿದ್ದೇವೆ. ಪ್ರಥಮವಾಗಿ ಈ ಇಬ್ಬರು ಗುರುಗಳ ಸೇವೆಯನ್ನು ನಾವು ನಮಗೆ ಸಿಗಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಹಾಗೂ ಜೊತೆಯಲ್ಲಿ ಈ ಗುರುಗಳಿಗೂ ಸಹ ನಮ್ಮ ಕೃತಜ್ಞತೆಯನ್ನು ಈ ಬಲಿಪೂಜೆಯ ಮೂಲಕ ನಾವು ಸಲ್ಲಿಸುತ್ತೇವೆ. ಈ 3 ದೇಶಗಳನ್ನು ನಮ್ಮ ಮನಸ್ಸಲ್ಲಿಟ್ಟುಕೊಂಡು ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ವಿಶೇಷವಾದ ರೀತಿಯಲ್ಲಿ ಈ ಬಲಿಪೂಜೆಯಲ್ಲಿ ನಮ್ಮ ಈ ಇಬ್ಬರು ಗುರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ಅವರ ಮುಂಬರುವ ಆ ಸೇವೆಯಲ್ಲಿ ಹೆಚ್ಚು ಸಂತೋಷವನ್ನು, ಸಂತೃಪ್ತಿಯನ್ನು ಅವರಿಗಾಗಲಿ ಎಂದು ನಾವು ವಿಶೇಷವಾದ ರೀತಿಯಲ್ಲಿ ಈ ಬಲಿಪೂಜೆಯಲ್ಲಿ ನಮ್ಮ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಬಲಿಪೂಜೆಯನ್ನು ನಾವು ಜೊತೆಯಲ್ಲಿ ಪ್ರಿಯರೇ, ಇನ್ನು ಕೆಲವು ದೇಶಗಳು ಈ ಬಲಿಪೂಜೆಗಿವೆ, ಅದನ್ನು ನಿಮಗೆ ನಾನು ತಿಳಿಯಪಡಿಸುತ್ತೇನೆ. ಕ್ರೈಸ್ತರ ಸಹಾಯ ಮಾದಕ್ಕೆ ಕೃತಜ್ಞತಾ ಬಲಿಪೂಜೆಯಾಗಿ ವಿಲಿಯಂ ಪುಷ್ಪ ಕುಟುಂಬದವರು, ಹೃದಯ ಮೇರಿ ಕುಟುಂಬದವರು ಹಾಗೂ ಶಾಂತಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಅಂತೋಣಿ ಬಾಲರಾಜ್ ಮತ್ತು ಕಾಣಿಕೆ ಮೇರಿ ಕುಟುಂಬದವರು ದಿವಂಗತರಾದ ಆರೋಗ್ಯ ಸ್ವಾಮಿ ಇವರ ಆತ್ಮಶಾಂತಿಗಾಗಿಯೂ, ಅಂತೋಣಿ ಬಾಲರಾಜ್ ಮತ್ತು ದೀಪಿಕಾ ಕುಟುಂಬದವರು ದಿವಂಗತರಾದ ಶಾಂತರಾಜ್, ಚೌರ್ರಾಜ್, ಪ್ರವೀಣ್ ಮತ್ತು ಜೋಸಫ್ ಇವರ ಆತ್ಮಶಾಂತಿಗಾಗಿಯೂ ಈ ಬಲಿಪೂಜೆಯು ಅರ್ಪಿಸುತ್ತಿದ್ದಾರೆ. ಹಾಗೆಯೇ ಇಂದು ಜಾನ್, ಗೀತಾ ಈ ದಂಪತಿಗಳ 25ನೆಯ ಮದುವೆಯ ವಾರ್ಷಿಕೋತ್ಸವವಾಗಿದೆ. 25ನೆಯ ವಾರ್ಷಿಕೋತ್ಸವದ ಈ ಒಂದು ಸುಂದರವಾದ ದಿನದಂದು ಅವರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಅವರ ಮಕ್ಕಳಾಗಿರುವ ಪ್ರವೀಣ್, ಶೈನಿ ಇವರು ಕಳೆದ 25 ವರ್ಷಗಳ ಪ್ರಾಮಾಣಿಕ ಜೀವನಕ್ಕಾಗಿ ಈ ಮಕ್ಕಳು ಅವರ ತಂದೆ ತಾಯಿಗಳ ಪರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಹಾಗೂ ಮುಂಬರುವ ವರ್ಷಗಳಲ್ಲಿ ದೇವರು ನಮ್ಮ ತಂದೆ ತಾಯರಿಗೆ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸಿ ಸಂತೋಷದ ಬಾಳನ್ನು, ಸಂತೃಪ್ತಿಯ ಬಾಳನ್ನು ದಯಪಾಲಿಸಲೆಂದು ಬೇಡುತ್ತಾ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಜೊತೆಯಲ್ಲಿ ಶೈನಿ ಮತ್ತು ಪ್ರವೀಣ್ ಇವರು ಅವರ ಸಹೋದರ ಸಹೋದರಿಗಳಾದ ಹೆನ್ರಿ ಮತ್ತು ಲಿನ್ಸಿ ಇಬ್ಬರು ದೇಶಗಳಿಗಾಗಿಯೂ ವಿಶೇಷವಾದ ರೀತಿಯಲ್ಲಿ ಇವರಿಗೊಂದು ಒಳ್ಳೆಯ ಕೆಲಸಗಳು ದೇವರು ದಯಪಾಲಿಸಬೇಕೆಂದು ಬೇಡುತ್ತಾ ಈ ಬಲಿಪೂಜೆಯಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ. ದೇವದಾಸ್ ಸಗಾಯ ರಾಣಿ ಕುಟುಂಬದವರು ಹಾಗೂ ದೀಪಿಕಾ ಪಿಯೂಸ್ ಕುಟುಂಬದವರು ವಿಶೇಷವಾದ ರೀತಿಯಲ್ಲಿ ಇಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ದೀಪಿಕಾ ಮತ್ತು ಪಿಯೂಸ್ ಈ ದಂಪತಿಗಳಿಗೆ ದೇವರೊಂದು ಮಗುವನ್ನು ದಯಪಾಲಿಸಿದ್ದಾರೆ. ಈ ಒಂದು ಸಂತೋಷಕ್ಕಾಗಿ ಹಾಗೂ ದೇವರಿಂದ ಅವರು ಪಡೆದ ಈ ಒಂದು ಒಳ್ಳೆಯ ವರದಾನಕ್ಕಾಗಿ ಇಂದು ವಿಶೇಷವಾದ ರೀತಿಯಲ್ಲಿ ಅವರು ಹಾಗೂ ಅವರ ತಂದೆ ತಾಯಿಗಳಾದ ದೇವದಾಸ್ ಮತ್ತು ಸಖಾಯರಾಣಿ ಸೇರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಎಲ್ಲ ಉದ್ದೇಶಗಳಕ್ಕಾಗಿ, ಈ ಕುಟುಂಬಗಳಕ್ಕಾಗಿ, ಇದರ ಕೋರಿಕೆಗಳಕ್ಕಾಗಿ ಪ್ರಿಯರೇ ಈ ಬಲಿಪೂಜೆಯಲ್ಲಿ ನಾವು ಸಹ ಪ್ರಾರ್ಥಿಸೋಣ. ನಿಂತುಕೊಳ್ಳೋಣ, ಬಲಿಪೂಜೆಯನ್ನು ಪ್ರಾರಂಭಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನೋನತಿಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ.
ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಸಹೋದರ ಸಹೋದರರೇ, ಈ ಒಂದು ಆಜ್ಞೆ ಮುಖಾಂತರ ಸ್ವರ್ಗಾರೋಹಣರಾದ ಪ್ರಭು ಯೇಸು ಕ್ರಿಸ್ತರು ನಮಗೆ ಈ ಒಂದು ಕರ್ತವ್ಯವನ್ನು ನೀಡಿದ್ದಾರೆ. ಈ ಒಂದು ಕರ್ತವ್ಯ ದೇವರ ಕರ್ತವ್ಯವಾಗಿದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯಗಳು ನಾವು ಅವರ ಶಿಷ್ಯರನ್ನಾಗಿ ಈ ಒಂದು ಕಾರ್ಯವನ್ನು ನಾವು ಮುಂದುವರಿಸಬೇಕು. ಹಾಗಾಗಿ ನಾವು ಈ ಒಂದು ಕಾರ್ಯವನ್ನು ನಾವು ಮುಂದುವರಿಸಿದ ಕಾರಣದಿಂದ ನಾವು ಮಾಡಿದ ಎಲ್ಲ ತಪ್ಪುಗಳಿಗೆ ನಾವು ಈ ಬಲಿಪೂಜೆ ನಾವು ಕ್ಷಮೆಯನ್ನು ಯಾಚಿಸೋಣ. ನಾವು ಮಾಡಿದ ಪಾಪಗಳಿಗೆ ಪ್ರಭು ಯೇಸು ಕ್ರಿಸ್ತರ ಕ್ಷಮೆ ನಾವು ಯಾಚಿಸೋಣ. ನಾವು ಈ ಒಂದು ಕರ್ತವ್ಯವನ್ನು ನಾವು ಮಾಡದೇ ಇದ್ದ ಕಾಲಗಳಿಗೆ ಸಮಯಗಳಿಗೆ ನಾವು ಒಂದು ಮನತಿರುಗಿ ದೇವರ ಕ್ಷಮೆಯನ್ನು ನಾವು ಯಾಚಿಸೋಣ. ಒಂದು ನಿಮಿಷ ಕಾಲ ನಾವು ನಮ್ಮ ಪಾಪವನ್ನು ನೆನೆದು ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ನಾವು ಯೋಗ್ಯರಾಗೋಣ. ಈ ಬಲಿಪೂಜೆಯು ಕೃತಜ್ಞ ಬಲಿಪೂಜೆಯಾಗಿ ಅರ್ಪಿಸಲಾಗುವುದು. ಹಾಗೆಯೇ ನಿಮ್ಮೆಲ್ಲರ ಕುಟುಂಬಗಳಿಗಾಗಿಯೂ ಮತ್ತು ನಿಮ್ಮ ಶಾಂತಿ ಸಮಾಧಾನ ನೆಲೆಸುವಂತೆ ಈ ಬಲಿಪೂಜೆ ನಾವು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದಯೆಯ ತೋರಿರೆ ಕ್ರಿಸ್ತರೇ ದಯೆಯ ತೋರಿರೆ, ಕ್ರಿಸ್ತರೇ ದಯೆಯ ತೋರಿರೆ, ಕ್ರಿಸ್ತರೇ ದಯೆಯ ತೋರಿರೆ, ಕ್ರಿಸ್ತರೇ ದಯೆಯ ತೋರಿರೆ, ಪ್ರಭುವೇ ದಯೆಯ ತೋರಿರೆ. ದೇವರಿಗೆ ಎಂದು ಮಹಿಮೆಯು ಸಲ್ಲಲಿ, ಈ ಭುವಿಯಲ್ಲಿ ನೆಲೆಸಿಹ ಮನುಜರಿಗೆ ಶಾಂತಿಯು ನಿರುತ್ತಾಲ ಬೀಸಲಿ. ಮಹೋನ್ನತದಲ್ಲಿ ದೇವರಿಗೆ ಎಂದು ಮಹಿಮೆಯು ಸಲ್ಲಲಿ, ಈ ಭುವಿಯಲ್ಲಿ ನೆಲೆಸಿಹ ಮನುಜರಿಗೆ ಶಾಂತಿಯು ನಿರುತ್ತಾಲ ಬೀಸಲಿ. ಹಾಡುವೆವು ಗ್ಲೋರಿಯಾ, ಹಾಡುವೆವು ಗ್ಲೋರಿಯಾ, ಹಾಡುವೆವು ಗ್ಲೋರಿಯಾ, ಹಾಡುವೆವು ಗ್ಲೋರಿಯಾ, ಹಾಡುವೆವು ಗ್ಲೋರಿಯಾ, ಹಾಡುವೆವು ಗ್ಲೋರಿಯಾ.
ಸೃಷ್ಟಿಗೆ ಒಡೆಯರೇ ನಮ್ಮ ಪ್ರೀತಿಯ ತಂದೆಯೇ ಪ್ರಭುವೇ ದೇವರೇ ಸ್ವರ್ಗದ ರಾಜರೇ ಸೃಷ್ಟಿಗೆ ಒಡೆಯರೇ ನಮ್ಮ ಪ್ರೀತಿಯ ತಂದೆಯೇ ಹೊಗಳುತ್ತಾ ಹಾಡುವೆವು ವಂದಿಸಿ ನಮಿಸುವೆವು ಹೊಗಳುತ್ತಾ ಹಾಡುವೆವು ವಂದಿಸಿ ನಮಿಸುವೆವು ನಿಮ್ಮಯ ಕೀರ್ತಿಯ ಸಾರುವೆವು ನಿಮ್ಮಯ ಕೀರ್ತಿಯ ಸಾರುವೆವು ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ. ದೇವರ ಪುತ್ರರೇ ಯೇಸು ಕ್ರಿಸ್ತರೇ ಮುಕ್ತಿಯ ದಾತರೇ ನಮ್ಮ ಕರುಣಾಮೂರ್ತಿಯೇ ದೇವರ ಪುತ್ರರೇ ಯೇಸು ಕ್ರಿಸ್ತರೇ ಮುಕ್ತಿಯ ದಾತರೇ ನಮ್ಮ ಕರುಣಾಮೂರ್ತಿಯೇ ಪಾಪದ ಈ ಜಗವಾ ಮನ್ನಿಸಿ ಓ ಪ್ರಭುವೇ ಪಾಪದ ಈ ಜಗವಾ ಮನ್ನಿಸಿ ಓ ಪ್ರಭುವೇ ನಲ್ಮೆಯ ಪ್ರಭುವೇ ವಂದನೆ ನಲ್ಮೆಯ ಪ್ರಭುವೇ ವಂದನೆ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ ಆಡ್ವೆವು ಗ್ಲೋರಿಯಾ. ಪವಿತ್ರ ಆತ್ಮರೇ ವರಗಳ ದಾತರೇ ತಂದೆಯ ಪುತ್ರರೇ ನಮ್ಮ ಪ್ರೀತಿಯ ಚಿಲುಮೆಯೇ ಪವಿತ್ರ ಆತ್ಮರೇ ವರಗಳ ದಾತರೇ ತಂದೆಯ ಪುತ್ರರೇ ನಮ್ಮ ಪ್ರೀತಿಯ ಚಿಲುಮೆಯೇ ವರಗಳ ಕರುಣಿಸಿರಿ ಮೊರೆಯನು ಆಲಿಸಿರಿ ವರಗಳ ಕರುಣಿಸಿರಿ ಮೊರೆಯನು ಆಲಿಸಿರಿ ನಿಮ್ಮಯ ವಿನಯದಿ ಬೇಡುವೆವು ನಿಮ್ಮಯ ವಿನಯದಿ ಬೇಡುವೆವು ಪ್ರಾರ್ಥಿಸೋಣ.
ಸರ್ವಶಕ್ತ ದೇವರೇ, ನಿಮ್ಮ ಪುತ್ರ ಕ್ರಿಸ್ತರು ಸ್ವರ್ಗಾರೋಹಣವನ್ನು ಸಂಭ್ರಮದಿಂದ ಕೊಂಡಾಡುತ್ತಿರುವ ನಾವು ಭಕ್ತಿಪೂರ್ವಕವಾಗಿ ಕೃತಜ್ಞತೆಯಿಂದ ಆನಂದಿಸುವಂತೆ ಆಧ್ಯಾತ್ಮಿಕ ಸಂತಸದಿಂದ ನಮ್ಮನ್ನು ಹರ್ಷಗೊಳಿಸಿರಿ. ನಮ್ಮ ಶಿರಸದ ಅವರು ಎಲ್ಲಿಗೆ ಮಹಿಮೆಯಿಂದ ನಮಗಿಂತ ಮುಂಚೆ ತೆರೆಯುವರೋ ಅಲ್ಲಿಗೆ ಅವರು ಶರೀರವಾದ ನಾವು ನಿರೀಕ್ಷೆಯಿಂದ ಬಂದು ಸೇರುವಂತೆ ಕೃಪೆ ತೋರಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 1, ವಾಕ್ಯಗಳು 1ರಿಂದ 11ರವರೆಗೆ. ಸನ್ಮಾನ್ಯ ಥೆಯೋಫಿಲನೇ, ಯೇಸು ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡಿದ್ದವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋಹಾನನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನೂ ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ತಮ್ಮೊಡನೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರೇಲ್ ಜನರ ರಾಜ್ಯವನ್ನು ಪುನರ್ಸ್ಥಾಪಿಸುವಿರೋ ಎಂದು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ ಜುದಯದಲ್ಲೂ ಸಮಾರಿಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಯೇಸು ಸ್ವರ್ಗಾರೋಹಣರಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸುವನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲೀಲಿಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆಯೇ ಅವರು ಹಿಂತಿರುಗಿ ಬರುವರು ಎಂದು ಹೇಳಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ.
ಪರಾತ್ಪರನಾದ ಪ್ರಭುವು ಘನಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಣವಾದನು ತುತ್ತೂರಿನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಣವಾದನು ತುತ್ತೂರಿನಾದದ ಜೊತೆಗೆ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜ್ಯ ಗುದ್ದೆಗೆಯ. ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಣವಾದನು ತುತ್ತೂರಿನಾದದ ಜೊತೆಗೆ. ಸಂತ ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ಪರರನ್ನು ಈಯಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು ದೇವಜನರಿಗೆ ಕಾಯ್ದಿರಿಸುವ ಸ್ವಾಸ್ಯ ಸಂಪತ್ತು ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಕ್ರಿಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳನ್ನು ಎಷ್ಟು ಶಕ್ತಿಯುತವಾದದ್ದು ಎಂಬುದು ನಿಮಗೆ ಮನದಟ್ಟಾಗಬೇಕು. ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವೆಲ್ಲಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಅಸೀನರಾಗಿಸಿದ್ದಾರೆ. ಹೀಗೆ ಈಗದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರಲ್ಲಿಂದಲೂ ಯೇಸು ಕ್ರಿಸ್ತರ ಮಹಿಮೆಯೇ ಸರ್ವಶ್ರೇಷ್ಠವಾದದ್ದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಡಿಯಲ್ಲಿ ಇರಿಸಿ ಅವರನ್ನು ಧರ್ಮಸಭೆಯ ಶಿರಸ್ಸನ್ನಾಗಿ ನೇಮಿಸಿದ್ದಾರೆ. ಧರ್ಮಸಭೆಯೇ ಯೇಸು ಕ್ರಿಸ್ತರ ದೇಹ. ಎಲ್ಲವನ್ನು ಎಲ್ಲ ವಿಧದಲ್ಲೂ ಪೂರೈಸುವಂತಾತನಿಂದ ಅದು ಪರಿಪೂರ್ಣವುಳ್ಳವದಾಗಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, hallelujah, hallelujah.
ವಿಶ್ವದಲ್ಲಿ ಶಾಂತಿಯ ತುಂಬಿರೆ, ವಿಶ್ವದಲ್ಲಿ ಶಾಂತಿಯ ತುಂಬಿರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ 11 ಮಂದಿ ಶಿಷ್ಯರು ಗಲೀಲೆಗೆ ಹೋದರು. ಯೇಸು ಸೂಚಿಸಿದ್ದ ಬೆಟ್ಟಕ್ಕೆ ಬಂದರು. ಅಲ್ಲಿ ಯೇಸುವನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸಹೋದರ ಸಹೋದರರೇ, ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣದ ಮಹೋತ್ಸವವನ್ನು ಕೊಂಡಾಡುತ್ತಿದ್ದೇವೆ. ಪ್ರೇಷಿತರ ಕಾರ್ಯಕಲಾಪದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೀಗೆಂದು ನಾವು ಕೇಳುತ್ತೇವೆ: ಗಲಿಲೆಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದಕ್ಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರು ಹೋಗುವುದನ್ನು ಕಂಡೀರೋ ಹಾಗೆಯೇ ಅವರು ಹಿಂದಿರುಗಿ ಬರುವರು ಎಂದು ನಾವು ಓದುತ್ತಿದ್ದೇವೆ. ಸ್ವರ್ಗಾರೋಹಣದ ಮುಖಾಂತರ ಕೆಲವೊಂದು ವಿಷಯಗಳನ್ನು ನಮಗೆ ದೃಢಪಡಿಸುವುದು. ಯೇಸು ಖಾಲಿ ಮನುಷ್ಯನಾಗಿ ಹುಟ್ಟಿಲ್ಲ, ಆದರೆ ದೇವರ ಪುತ್ರ ಹಾಗೂ ಜೀವಂತರಾಗಿರುವ ದೇವರು ಎಂದು ಸ್ಪಷ್ಟವಾಗಿ ನಾವು ನಂಬುತ್ತೇವೆ. ಯೇಸು ತಮ್ಮ ಜೀವನದಲ್ಲಿ ಬೋಧಿಸಿದ ದೇವರ ಸಾಮ್ರಾಜ್ಯವನ್ನು ಇನ್ನು ಮುಂದೆ ಶಿಷ್ಯರಾಗಿರುವ ನಾವು ಅದನ್ನು ಪರಿಪೂರ್ಣಗೊಳಿಸಬೇಕೆಂದು ಈ ಒಂದು ಉದ್ದೇಶವಾಗಿದೆ. ಹಾಗೂ ಸ್ವರ್ಗಾರೋಹಣದ ಮುಖಾಂತರ ನಮಗೂ ನಮ್ಮ ಶರೀರ ಮರಣದಿಂದ ಪುನರ್ಜೀವನವಿರುವುದು ಎಂಬುದು ಸ್ಪಷ್ಟವಾಗಿದೆ. ಅದು ಪ್ರಿಯ ಸಹೋದರ ಸಹೋದರರೇ, ಈ ಒಂದು ಸ್ವರ್ಗಾರೋಹಣ ಮುಖಾಂತರ ಹಲವಾರು ವಿಷಯಗಳು ಮತ್ತು ಹಲವಾರು ಸ್ಥಿತಿಯಲ್ಲಿ ನಮಗೆ ಈ ಒಂದು ಸ್ವರ್ಗಾರೋಹಣವನ್ನು ಸ್ಪಷ್ಟವಾಗಿದೆ. ಸ್ವರ್ಗರಾಗಿರುವುದು ಪ್ರಭು ಯೇಸು ಕ್ರಿಸ್ತರ ಒಬ್ಬರೇನೆ? ಖಂಡಿತ ಇಲ್ಲ. ನಮ್ಮ ಪವಿತ್ರ ಗ್ರಂಥದಲ್ಲಿ ಅನೇಕ ಜನರ ಸ್ವರ್ಗಾರೋಹಣ ನಾವು ಕಂಡುತ್ತೇವೆ. ಮುಖ್ಯವಾಗಿ ಎಲಿಯನ ಸ್ವರ್ಗಾರೋಹಣ, ಹನೋಕನ ಸ್ವರ್ಗಾರೋಹಣ ಮತ್ತು ಮಾತಾ ಮರಿಯಮ್ ಅವರ ಸ್ವರ್ಗಾರೋಹಣವನ್ನು ನಾವು ಕಂಡುತ್ತೇವೆ. ಎಲಿಯನ ಸ್ವರ್ಗಾರೋಹಣವಾಗುವುದು ನಾವು ಈ ಒಂದು ಸಂಘಟ ಅಥವಾ ಸಂದರ್ಭವನ್ನು ನಾವು 2ನೇ ಅರಸುಗಳ ಅಧ್ಯಾಯ 2ರಲ್ಲಿ ನಾವು ಕಾಣಬಹುದು. ಆತನು ತನ್ನ ಶಿಷ್ಯನ ಜೊತೆ ಮಾತನಾಡುತ್ತಾ
ಆತನ ಶಿಷ್ಯ ಎಲೀಷನ ಜೊತೆ ಮಾತನಾಡುತ್ತಾ ಅಗ್ನೇಯವಾದ ಒಂದು ರಥದಲ್ಲಿ ಎಲಿಯನನ್ನು ಸುಂಟರಗಾಳಿಯಾಗಿ ಪರಲೋಕಕ್ಕೆ ಹೋಗುವ ಸಂದೇಶ ಎಲೀಷ ಕಂಡುವನು. ಈ ಒಂದು ಸ್ವರ್ಗಾರೋಹಣವನ್ನು ಎಲೀಷನ ನೋಡಿ ಆತನನ್ನು ಗುರುವನ್ನು ಸ್ವೀಕರಿಸಿ ಮತ್ತು ಆತನ ತೋರಿಸಿದ ಒಂದು ಮಾರ್ಗದಲ್ಲಿ ಎಲೀಷ ನಡೆಯುವನು. ಎಲೀಷ ಎಲಿಯನು ಮಾಡಿದ ಪ್ರತಿಯೊಂದು ಕಾರ್ಯದಲ್ಲಿ ಎಲೀಷನ ತನ್ನ ಜನರಿಗೆ ಮಾಡುತ್ತಾನೆ. ಎರಡನೆಯ ವ್ಯಕ್ತಿ ಹನೋಕನು. 365 ವರ್ಷಗಳು ಬದುಕಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾನೆ. ದೇವರು ಅವರನ್ನು ಕರೆದು ಕಣ್ಮರೆಯಾಗುತ್ತಾರೆ. ಹನೋಕನ ವಿವರ ನಾವು ಆದಿಕಾಂಡದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಕಂಡು ಬರುತ್ತೇವೆ. ಆತನು ನೋವನ ವಂಶಾವಳಿ ಸೇರಿದವನಾಗಿದ್ದರು. ಆತನ ಸ್ವರ್ಗಾರೋಹಣ ಕೂಡ ಇನ್ನೂ ನಾವು ಗಲಿಲೆಯ ಜನರು ಮಾತನಾಡುತ್ತಿದ್ದಾರೆ. ಮೂರನೇ ವ್ಯಕ್ತಿ ಮಾತೆ ಮರಿಯಮ್ಮ ಅವರ ಸ್ವರ್ಗಾರೋಹಣ. ಮಾತೆ ಮರಿಯಮ್ಮನ ಬಗ್ಗೆ ಹೆಚ್ಚು ಮಾತಾಡಲು ನಮಗೆ ಆಗಲೇ ತಿಳಿದೇ ಇದೆ. ಪ್ರೇಷಿತರ ಕಾರ್ಯಕಲಾಪದಲ್ಲಿ ಮಾತೆ ಮರಿಯಮ್ಮರ ವಿಶೇಷವಾದ ಸ್ವರ್ಗಾರೋಹಣವನ್ನು ನಾವು ಕಾಣುತ್ತೇವೆ. ಹಾಗೆಯೇ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಮಾತೆ ಮರಿಯಮ್ಮರವರ ಸ್ವರ್ಗಾರೋಹಣವನ್ನು ಹಬ್ಬವನ್ನು ಆಚರಿಸುತ್ತೇವೆ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಮಾತ್ರ ಸ್ವರ್ಗಾರೋಹಣ ಆಗಲಿಲ್ಲ, ಆದರೆ ಎಲಿಯ, ಹನೋಕನು ಮತ್ತು ಮಾತೆ ಮರಿಯಮ್ಮ ಕೂಡ ಸ್ವರ್ಗಾರೋಹಣವನ್ನು ತಾಳಿದ್ದಾರೆ ಎಂದು ನಮ್ಮ ಪವಿತ್ರ ಗ್ರಂಥದಲ್ಲಿ ನಾವು ಕಾಣುತ್ತೇವೆ ಮತ್ತು ಸ್ಪಷ್ಟ ಕೂಡವಾಗಿದೆ. ಆದರೆ ಪ್ರಭು ಯೇಸು ಕ್ರಿಸ್ತುವಿನ ಸ್ವರ್ಗಾರೋಹಣ ಮಹಿಮೆ ಏನು ಅಥವಾ ವ್ಯತ್ಯಾಸವೇನು? ಎಲಿಯ, ಹನೋಕನು ಮತ್ತು ಮಾತೆ ಮರಿಯಮ್ಮರ ಸ್ವರ್ಗಾರೋಹಣಕ್ಕಾಗಿ ದೇವರ ಸಹಾಯ ಖಂಡಿತ ಬೇಕಾಗಿತ್ತು. ದೇವರ ಸಹಾಯವಿಲ್ಲದೆ ಈ 3 ವ್ಯಕ್ತಿಗಳು ಸ್ವರ್ಗಾರೋಹಣವಾಗಲು ಸಾಧ್ಯವಿಲ್ಲ. ಅವರು ದೇವರ ಇಚ್ಛೆಯನ್ನು ಮಾಡಿದರು, ದೇವರ ತೋರಿಸಿಕೊಟ್ಟ ಒಂದು ದಾರಿಯಲ್ಲಿ ಅವರು ನಡೆದರು ಮತ್ತು ದೇವರು ತೋರಿಸಿಕೊಟ್ಟ ಒಂದು ವಿಶ್ವಾಸವನ್ನು ಜನರಿಗೆ ತಿಳಿಸಿದರು. ಹಾಗಾಗಿ ಅವರಿಗೆ ಈ ಒಂದು ಉದ್ದೇಶವನ್ನು ಅವರಿಗೆ ನೀಡಿದರು. ಈ 3 ವ್ಯಕ್ತಿಗಳು ಜನರಿಗಾಗಿ ಅವರು ಹುಟ್ಟಲಿಲ್ಲ, ಜನರಿಗಾಗಿ ಅವರು ಶಿಲುಬೆಯನ್ನು ಮರಣವನ್ನು ಹೊಂದಿಲ್ಲ, ಜನರಿಗಾಗಿ ಅವರು ಪುನರುತ್ಥಾನವನ್ನು ಹೊಂದಿಲ್ಲ. ಆದರೆ ಪ್ರಭು ಯೇಸು ಕ್ರಿಸ್ತರು ದೇವರ ಸಹಾಯ ಬೇಕಾಗಿಲ್ಲ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರೇ ದೇವರಾಗಿದ್ದಾರೆ. ದೇವರಾಗಿ ಮನುಷ್ಯರ ರೂಪ ತಾಳಿ ಭೂಲೋಕದಲ್ಲಿ ಜನಿಸಿ ಮರಣ ಹೊಂದಿ ಪುನರುತ್ಥಾನವನ್ನು ಹೊಂದುವರು. ಇಂದು ತಮ್ಮ ಮನೆಗೆ ತಮ್ಮ ತಂದೆಯಾದ ಸ್ವರ್ಗ ರಾಜ್ಯವನ್ನು ಆಳಲು ತಂದೆಯೊಡನೆ ಕುಳಿತುತ್ತಿದ್ದಾರೆ. ಹಾಗಾಗಿ ಈ ಪ್ರಭು ಯೇಸು ಕ್ರಿಸ್ತರ ಸ್ವರ್ಗಾರೋಹಣ ಒಂದು ಮಹತ್ ಕಾರ್ಯವಾದ ಒಂದು ಸ್ವರ್ಗಾರೋಹಣವಾಗಿದೆ. ಪ್ರಭು ಯೇಸು ಕ್ರಿಸ್ತನ ಸ್ವರ್ಗಾರೋಹಣವನ್ನು ಮತ್ತು ಜನರ ಸ್ವರ್ಗಾರೋಹಣವು ಬೇರೆ ಬೇರೆಯಾಗಿದೆ, ಉದ್ದೇಶ ಕೂಡ ಬೇರೆಯಾಗಿದೆ. ಸಹೋದರರೇ, ಇಂದಿನ ಶುಭ ಸಂದೇಶದಲ್ಲಿ ನಮಗೆ 2 ಕರ್ತವ್ಯಗಳನ್ನು ನೀಡುವರು. ಪವಿತ್ರಾತ್ಮವನ್ನು ಸ್ವೀಕರಿಸುವುದು, ಎರಡನೇದು ಶುಭ ಸಂದೇಶವನ್ನು ಸಾರುವುದು. ಪ್ರಭು ಯೇಸು ಹೀಗೆನ್ನುವರು, ತುಸು ಕಾಲ ನೀವು ನನ್ನನ್ನು ಕಾಣುವಿರಿ, ಇನ್ನೂ ಸ್ವಲ್ಪ ಕಾಲ ನೀವು ಕಾಣಲಾರಿರಿ. ಆದರೆ ನಿಮಗೆ ಒಬ್ಬ ಪೋಷಕರನಾಗಿ ನಿಮಗೆ ಕೊಡುತ್ತೇನೆ ಎಂದರು. ಆ ಪೋಷಕರು ಬೇರೆ ಯಾರೂ ಅಲ್ಲ, ಪವಿತ್ರಾತ್ಮರು. ಈ ಪವಿತ್ರಾತ್ಮರ ಮುಖಾಂತರ ನಮಗೆ ಬೇಕಾದ ಕೃಪಾವರಗಳನ್ನು ಪ್ರಭು ಯೇಸು ಕ್ರಿಸ್ತರು ನೀಡುವರು. ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವನ್ನು ಹೊಂದಿ ಅವರ ಸ್ಥಳವನ್ನು ಬೇರೆ ಯಾರೂ ಪಡೆಯಲು ಸಾಧ್ಯವಿಲ್ಲ, ಪವಿತ್ರಾತ್ಮರು ಬಿಟ್ಟರೆ. ಹಾಗಾಗಿ ಪವಿತ್ರಾತ್ಮರು ಪ್ರಭು ಯೇಸು ಕ್ರಿಸ್ತರ ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಸ್ಪಷ್ಟವಾಗಿ ಮಾಡಿಸಲು ಮತ್ತು ಪ್ರೇಷಿತರಿಗೆ ದೃಢವಾದ ನಂಬಿಕೆಯನ್ನು ನೀಡಲು ಪವಿತ್ರಾತ್ಮರು ಧರೆಗೆ ಇರಿದು ಬರುವರು. ಸಂತ ಪೌಲನು ತಿಳಿಸಿದ ಹಾಗೆ ಪವಿತ್ರಾತ್ಮರು ನಮಗೆ ಜ್ಞಾನವು, ವಿವೇಕವು, ಬುದ್ಧಿ, ದೇವರ ಇಚ್ಛೆಯನ್ನು ಮಾಡಲು ಮನಧೈರ್ಯವನ್ನು ಹಾಗೂ ಪವಿತ್ರಾತ್ಮರು ನಮಗೆ ನೀಡುವರು. ಪವಿತ್ರಾತ್ಮರು ಶಿಷ್ಯರಿಗೆ ಒಂದು ಮನಧೈರ್ಯವು ಅಗ್ನಿಯ ಜ್ವಾಲ ಆಗಿ ಅವರ ಮೇಲೆ ಸುರಿಸಲಾಗುವುದು.
ಹಾಗಾಗಿ ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ ನಮಗೆ ಈ ಪವಿತ್ರಾತ್ಮರು ನಮಗೆ ಬರಬೇಕೆಂದು ನಾವು ಈ ಬಲಿಪೂಜನೆ ನಾವು ಬೇಡಿಕೊಳ್ಳೋಣ. ಸಂತ ಪೌಲನು ಮತ್ತು ಸಂತ ಪೇತ್ರನು ಹಲವಾರು ಶಿಷ್ಯರನ್ನಾಗಿ ತಮ್ಮ ಕೈಗಳನ್ನು ಅವರ ತಲೆ ಮೇಲೆ ಹಸ್ತವನ್ನು ಇಟ್ಟು ಪವಿತ್ರಾತ್ಮ ಸ್ವೀಕರಿಸಲು ಅವರ ಆಜ್ಞೆಯನ್ನು ಕೊಟ್ಟರು. ಹಾಗಾಗಿ ಎಲ್ಲರ ಜನರು ಕೂಡ ಪವಿತ್ರಾತ್ಮನು ಸ್ವೀಕರಿಸರು. ಅದು ಮುಖ್ಯವಾಗಿ ಕೊರ್ನೇಲಿಯಸ್ ದಳಾಧಿಪತಿ ಕೂಡ ತನ್ನ ಪವಿತ್ರಾತ್ಮ ಸ್ವೀಕರಿಸಿ ತನ್ನ ಮನೆತನವನ್ನು ಕ್ರೈಸ್ತ ಧರ್ಮಕ್ಕೆ ಸ್ವೀಕರಿಸುತ್ತಾರೆ. ಈ ಪವಿತ್ರಾತ್ಮನ ಸ್ವೀಕರಿಸಲು ನಾವು ಯೋಗರಾಗುವಂತೆ ಈ ಬಲಿಪೂಜೆಯಲ್ಲಿ ನಾವು ಬೇಕಾದ ಕೃಪಾವರನ್ನು ಕೂಡ ನಾವು ಬೇಡಿಕೊಳ್ಳೋಣ. ಎರಡನೆಯಾಗಿ, ಪ್ರಭು ಯೇಸು ಕ್ರಿಸ್ತರು ಸ್ವರ್ಗವಾಗುವಾಗ ಮುನ್ನ ನಮಗೆ ಶುಭ ಸಂದೇಶವನ್ನು ಸಾರಲು ಪ್ರಭು ಯೇಸು ನಮಗೆ ಒಂದು ಅಧಿಕಾರವನ್ನು ನೀಡಿದ್ದಾರೆ. ಈ ಅಧಿಕಾರವನ್ನು ನಾವು ಶುಭ ಸಂದೇಶದಲ್ಲಿ ನಾವು ಕೇಳಿದ್ದೇವೆ. ಭುವಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಆದುದರಿಂದ ನೀವು ಹೋಗಿ ಸಕಲ ದೇಶಗಳನ್ನು ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪ್ರಭು ಯೇಸು ಕ್ರಿಸ್ತರಿಗೆ ತಂದೆಯಾದ ದೇವರು ಅವರಿಗೆ ಅಧಿಕಾರವನ್ನು ನೀಡಿದ್ದಾರೆ. ಅದೇ ಅಧಿಕಾರ ನಮ್ಮ ಎಲ್ಲರಿಗಾಗಿ ಕೂಡ ಪ್ರಭು ಯೇಸು ಕ್ರಿಸ್ತ ನೀಡಿದ್ದಾರೆ. ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಮತ್ತು ದೇವರ ಶಿಷ್ಯರಾಗಿದ್ದೇವೆ. ಈ ಒಂದು ಶಿಷ್ಯರ ಮುಖಾಂತರ ಅದೇ ಒಂದು ಆಜ್ಞೆಯು ಅದೇ ಒಂದು ಅಧಿಕಾರವು ಕೂಡ ಪ್ರಭು ಯೇಸು ಕ್ರಿಸ್ತ ನಮಗೆ ನೀಡಿದ್ದಾರೆ. ಸಹೋದರರೇ, ಈ ಒಂದು ಅಧಿಕಾರವನ್ನು ನಾವು ಅನೇಕ ರೀತಿಯಲ್ಲಿ ನಾವು ತ್ಯಜಿಸಿದ್ದೇವೆ. ಯಾವ ರೀತಿ ನಿನೆವೆ ಜನರಿಗೆ ಬೋಧಿಸಲು ದೇವರು ಯೋನವನ್ನು ಕಳಿಸಿದರೋ, ಯೋನವನ್ನು ತನ್ನ ಕೆಲಸವನ್ನು ಇಟ್ಟು ತನ್ನ ದೇವರ ಕೆಲಸವನ್ನು ತ್ಯಜಿಸಿ ಬೇರೆ ಒಂದು ಊರಿಗೆ ಹೋಗಿದರೋ, ಹಾಗೆಯೇ ನಾವು ಕೂಡ ಯೋನರಾಗಿ ದೇವರ ಕರ್ತವ್ಯಗಳನ್ನು ತ್ಯಜಿಸಿ ನಮ್ಮ ಕರ್ತವ್ಯಗಳನ್ನು ನಾವು ಮುಂದಿಟ್ಟಿದ್ದೇವೆ. ಹಾಗಾಗಿ ಈ ಒಂದು ತಪ್ಪವನ್ನು ಮಾಡಿದ ಗಳಿಗೆಗೆ ನಾವು ತಪ್ಪನ್ನು ಯಾಚಿಸಿ ದೇವರ ಕ್ಷಮೆಯನ್ನು ನಾವು ಬಲಿಪೂಜೆಯಲ್ಲಿ ಕೇಳಿಕೊಳ್ಳೋಣ. ಸಹೋದರರೇ, ನಾವು ದೇವರ ಶಿಷ್ಯರಾಗಿದ್ದೇವೆ. ದೇವರ ಶಿಷ್ಯರಾಗಿ ನಮಗೆ ದೇವರ ಕರ್ತವ್ಯವನ್ನು ನಮಗೆ ವಹಿಸಿದ್ದಾರೆ. ದೇವರ ಆ ಕರ್ತವ್ಯವನ್ನು ನಾವು ಪಾಲಿಸಬೇಕು. ನಮ್ಮ ಜೀವನದಲ್ಲಿ ನಾವು ಮನ ತಿರುಗಿ ನಡೆದುಕೊಳ್ಳಬೇಕು. ಹಾಗಾಗಿ ಈ ಬಲಿಪೂಜೆಯಲ್ಲಿ ನಮಗೆ ಬೇಕಾದ ಕೃಪಾವರಗಳನ್ನು ನಾವು ಬೇಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಘೋಷಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೈವ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರು ಏಕೈಕ ಪುತ್ರವನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರು ಜನಿಸಿದರು. ಪೋಂಚೇಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರಿಯರೇ, ತಂದೆಯಾದ ದೇವರು ತಮ್ಮ ಪುತ್ರ ಯೇಸು ಕ್ರಿಸ್ತರ ಮೂಲಕ ಸಾಧಿಸುತ್ತಿರುವ ಮಹತ್ಕಾರ್ಯಗಳನ್ನು ಅಪಾರ. ಅವರ ಅನುಭವ ಪಡೆಯಲೆಂದು ನಾವಿಂದು ಈ ಆಲಯದಲ್ಲಿ ನೆರೆದಿರುವಾಗ ನಮ್ಮ ಅಂತರಂಗದಲ್ಲಿ ಕೋರಿಕೆಗಳನ್ನು ಅವರ ಪಾದದಡಿಗೆ ಅರ್ಪಿಸೋಣ. ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಮ್ಮ ಪ್ರತಿನಿಧಿಗಳಾಗಿರುವ ವಿಶ್ವ
ಓ ಕರ್ತರೇ, ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಮುಖಂಡರು ತಮ್ಮ ಜವಾಬ್ದಾರಿಗಳನ್ನು ಅರಿತು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಜನಸೇವೆ ಮಾಡುತ್ತಾ ದೇಶದ ಪ್ರಗತಿಗಾಗಿ ದುಡಿಯುವಂತೆ ಪವಿತ್ರಾತ್ಮರು ಪ್ರೇರೇಪಿಸಲೆಂದು ಪ್ರಾರ್ಥಿಸೋಣ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ರೋಗ ರುಜಿನಗಳಿಂದ ಬಳಲಿ ಬೆಂಡಾಗಿರುವ ಸರ್ವರು ಸ್ವರ್ಗಾರೋಹಣರಾದ ಕ್ರಿಸ್ತರಿಂದ ಪ್ರೇರಿತರಾಗಿ ಜೀವಿಸಲು ಬೇಕಾದ ಶಕ್ತಿಯನ್ನು ಸ್ಫೂರ್ತಿಯನ್ನು ಪಡೆದುಕೊಳ್ಳಲಾಗಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರ ವ್ಯಕ್ತಿತ್ವ ಮತ್ತು ತತ್ವದಲ್ಲಿ ವಿಶ್ವಾಸ ಕಳೆದುಕೊಂಡು ಸ್ವೇಚ್ಛಾಚಾರಿಗಳಾಗಿ ಬಾಳುತ್ತಿರುವವರ ಜೀವನದಲ್ಲಿ ದೇವರು ಎಸಗಿರುವ ಮಹತ್ ಕಾರ್ಯಗಳನ್ನು ಅವರು ನಂಬಿ ಪ್ರಭುವನ್ನು ಹಿಂಬಾಲಿಸುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಂಬಂಧ ನೆಲೆಸುವಂತೆ ಹಾಗೂ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಅವರು ವಿದ್ಯಾಭ್ಯಾಸವನ್ನು ಪಡೆದು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆಯುವಂತೆ ನಾವು ಪ್ರಾರ್ಥಿಸೋಣ. ನಮ್ಮ ಸೆಲೆಕ್ಷನ್ ಸಭೆಗೆ ಸೇರಿದಿರುವ ಪ್ರತಿಯೊಂದು ಗುರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ಇಂದು ಮೇ 24 ನಾವು ವಾಗ್ದಾನ ಮಾಡಿರುವ ಒಂದು ದಿನವಾಗಿದೆ. ಈ ದಿನದಂದು ನಾವು ನಮ್ಮನ್ನೇ ಕ್ರಿಸ್ತರ ಸಹಾಯ ಮಾತಿಗೆ ನಾವು ಅರ್ಪಿಸುವ ಒಂದು ದಿನವಾಗಿದೆ. ಹಾಗಾಗಿ ಸೆಲೆಕ್ಷನ್ ಸಭೆಯಲ್ಲಿ ಸೇರಿರುವ ಪ್ರತಿಯೊಬ್ಬರು ಎಲ್ಲರಿಗಾಗಿಯೂ ಎಲ್ಲ ಗುರುಗಳಿಗಾಗಿಯೂ ಬ್ರದರ್ಸ್ಗಾಗಿಯೂ ನಾವು ಪ್ರಾರ್ಥಿಸೋಣ. ಹಾಗೆ ಇಂದು ಕೆಲವು ಬ್ರದರ್ಸ್ಗಳು ಪ್ರಥಮ ವಾಗ್ದಾನವು ಹಾಗೂ ಇನ್ನೂ ಕೆಲವು ಶಾಶ್ವತ ವಾಗ್ದಾನವನ್ನು ಪಡೆಯುತ್ತಿದ್ದಾರೆ. ಮೈಸೂರಲ್ಲಿ ಮತ್ತು ಪಾಡಿವಾಲ್ ನಗರದಲ್ಲಿ ಬ್ರದರ್ಸರು ಈ ಒಂದು ವಾಗ್ದಾನವನ್ನು ಮಾಡುತ್ತಿದ್ದಾರೆ. ಈ ಒಂದು ಬ್ರದರ್ಸ್ಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪರಮ ತಂದೆಯೇ, ಪ್ರತಿದಿನ ನೀವು ನಮ್ಮ ಮೇಲೂ ಕರುಣಿಸುವ ಪ್ರೀತಿಯನ್ನು ಸ್ಮರಿಸಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈಗ ನಾವು ವಿನಯಿಸಿದ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ನೀವು ಕಳುಹಿಸಿದ ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರು ಇನ್ನೂ ಹೆಚ್ಚಾಗಿ ಅನುಭವಿಸ ಜಗತ್ತಿಗೆ ಸಾರುವ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕಾಣಿಕೆಗಳನ್ನು ಪ್ರಭುವೇನ ತಂದಿಹೆನು, ನೀ ನೀಡಿದ ಜೀವನವನ್ನು ನಿಮಗೆಂದು ಅರ್ಪಿಪೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀಯ, ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀಯ, ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಈ ಗೋಧಿ ಕಾಳಿನ ರೊಟ್ಟಿಯನ್ನು ಕತ್ತೆ ನೀಡಿದ ರಸವನ್ನು ನಿನ್ನ ಕರಗಳಲ್ಲಿ ನಾರ್ಪಿಪೆನು, ಅರಸೆಂದು ಬೇಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀಯ, ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಸಹೋದರಿಯರೇ,
ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತರಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರು, ನಮ್ಮ ರಕ್ಷಕರಾದ ನಿಮ್ಮ ಏಕೈಕ ಪುತ್ರರು ಇಂದು ಸ್ವರ್ಗಕ್ಕೆ ಏರಿದರು ಎಂದು ವಿಶ್ವಾಸಿಸುವ ನಾವು ಸ್ವರ್ಗೀಯ ರಾಜ್ಯದಲ್ಲಿ ಈಗಾಗಲೇ ಆಧ್ಯಾತ್ಮಿಕವಾಗಿ ನೆಲೆಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಈಗಾದರೂ ಜೀವಿಸಲುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ಪವಿತ್ರ ಪಿತನೆ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲವೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಪುನರುತ್ಥಾನದ ನಂತರ ತಮ್ಮ ಶಿಷ್ಯರೆಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ತಮ್ಮ ದೈವತ್ವದಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡುವುದಕ್ಕಾಗಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಸ್ವರ್ಗಕ್ಕೆ ಎತ್ತಲ್ಪಟ್ಟರು. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸುತ್ತಿಯಲ್ಲಿ ಉಲ್ಲಾಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ದೇವರು, ಹಾಡಿರಿ ಎಲ್ಲರೂ ಹೋಸಾನ, ಪ್ರಭುವಿನ ನಾಮಕ್ಕೆ ಹೋಸಾನ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ದೇವರು, ಹಾಡಿರಿ ಎಲ್ಲರೂ ಹೋಸಾನ, ಪ್ರಭುವಿನ ನಾಮಕ್ಕೆ ಹೋಸಾನ. ಪ್ರಭುವಿನ ನಾಮದಿ ಬರುವವರು ಲೋಕದ ರಕ್ಷಕ ಕ್ರಿಸ್ತರು, ಹಾಡಿರಿ ಎಲ್ಲರೂ ಹೋಸಾನ, ಪ್ರಭುವಿನ ನಾಮಕ್ಕೆ ಹೋಸಾನ. ಪ್ರಭುವಿನ ನಾಮದಿ ಬರುವವರು ಲೋಕದ ರಕ್ಷಕ ಕ್ರಿಸ್ತರು, ಹಾಡಿರಿ ಎಲ್ಲರೂ ಹೋಸಾನ, ಪ್ರಭುವಿನ ನಾಮಕ್ಕೆ ಹೋಸಾನ. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತರಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿರಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು
ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿರಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆ ಆಚರಿಸುತ್ತಾ ಜೀವವಿಯ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚ್ಚಾಡೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣದೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರಾದ ಆರೋಗ್ಯ ಸ್ವಾಮಿ, ಶಾಂತರಾಜ್, ಚೌರರಾಜ್, ಪ್ರವೀಣ್ ಮತ್ತು ಜೋಸಫ್ ಇವರುಗಳನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುದ್ಧಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮೂಹದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಿಗೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೊರೋನಾ. ಜಗದ ಪಾಪವ ತೊಳೆಯ ಬಂದ ಮುಕ್ತಿದಾತರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಜಗದ ಪಾಪವ ತೊಳೆಯ ಬಂದ ಮುಕ್ತಿದಾತರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಜಗದ ಪಾಪವ ತೊಳೆಯ ಬಂದ ಮುಕ್ತಿದಾತರೇ, ಶಾಂತಿ ನೀಡಿರಿ, ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಪ್ರಭು ಯೇಸುವನ್ನು ಆತ್ಮೀಯವಾಗಿ ಪವಿತ್ರ ಪರಮಪ್ರಸಾದದಲ್ಲಿ ಸ್ವೀಕರಿಸುವ ಪವಿತ್ರವಾದ ಸಮಯ. ನಿಮ್ಮ ಹೃದಯಗಳನ್ನು ಪ್ರಭು ಯೇಸುವಿಗಾಗಿ ತೆರೆದಿಟ್ಟು, ಪ್ರಭು ಯೇಸುವೆ, ನನ್ನ ಹೃದಯಕ್ಕೆ ನೀವು ಆಗಮಿಸಿರಿ ಎಂದು ಕೇಳುತ್ತಾ ಪ್ರಭು ಯೇಸುವನ್ನು ನಿಮ್ಮ ಹೃದಯಗಳಿಗೆ ಸ್ವೀಕರಿಸಿರಿ. ಹಾಗೆಯೇ ಪ್ರಿಯರೇ, ನಿಮ್ಮ ಮನೆಗಳಿಗೂ ಪ್ರಭು ಯೇಸುವನ್ನು ನೀವು ಸ್ವೀಕರಿಸಿರಿ, ಅವರನ್ನು ಬರಮಾಡಿಕೊಳ್ಳಿರಿ. ಪ್ರಭು ಯೇಸುವೆ, ನೀವು ನಮ್ಮ ಹೃದಯಗಳಲ್ಲಿಯೂ ನಮ್ಮ ಈ ಮನೆಯಲ್ಲಿಯೂ ಒಂದು ವಾಸ ಮಾಡಿರಿ. ನಮ್ಮನ್ನು, ನಮ್ಮ ಈ ಮನೆಯನ್ನು ಪವಿತ್ರೀಕರಿಸಿರಿ ಎಂದು ನಾವು ಪ್ರಾರ್ಥಿಸೋಣ. ಖಂಡಿತವಾಗಿಯೂ ಪ್ರಭು ಯೇಸು ನಮ್ಮ ಹೃದಯಗಳಿಗೂ ನಮ್ಮ ಮನೆಗೂ ಆಗಮಿಸಿ ನಮ್ಮನ್ನು ಅವರು ಪವಿತ್ರೀಕರಿಸುತ್ತಾರೆ.
ಆತ್ಮರೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು, ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು, ಪಾರ್ಶ್ವದ ಜಲವೇ ನನ್ನ ಮೇಯಿಸು, ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು, ಓ ಪ್ರಿಯ ಯೇಸುವೆ ನನ್ನ ನಾಲಿಸು, ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿ, ನಿನ್ನ ನಗಲ ಬಿಡದಿರು ಯೇಸು, ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯೊಳೆನ್ನ ಕರೆಸು, ಭಕ್ತ ಸಂತರೊಂದಿಗೆ ನಿನ್ನನ್ನು ಸ್ತುತಿಸ, ಮೋಕ್ಷದ ದ್ವಾರವ ತೆರೆದಿರಿಸು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಇಹದಲ್ಲಿರುವ ನಾವು ದಿವ್ಯ ರಹಸ್ಯಗಳನ್ನು ಆಚರಿಸುವಂತೆ ಅನುಮತಿಯನ್ನು ನೀಡುತ್ತೀರಿ. ನಮ್ಮ ಮಾನವ ಸ್ವಭಾವವು ನಿಮ್ಮೊಂದಿಗೆ ಐಕ್ಯವಾಗಿರುವವರೆಗೆ ಕ್ರಿಸ್ತ ನಿರೀಕ್ಷೆಯು ನಮ್ಮನ್ನು ಸೆಳೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರಭು ಕ್ರಿಸ್ತರ ಸ್ವರ್ಗಾರೋಹಣದ ಮಹೋತ್ಸವ ಪ್ರಕಟಣೆಗಳು. ಮುಂದಿನ ಭಾನುವಾರ ಪಂಚಾಶಸ್ತಮ ಮಹೋತ್ಸವವಾಗಿದೆ. ಪಂಚಾಶಸ್ತಮ ಮಹೋತ್ಸವ ಎಂದು ಹೇಳುವಾಗ ಪವಿತ್ರಾತ್ಮರ ಹಬ್ಬವಾಗಿದೆ. ಪಂಚಾಶಸ್ತಮ ಹಬ್ಬದೊಂದಿಗೆ ಪಾಸ್ಕಾ ಕಾಲವು ಮುಕ್ತಾಯವಾಗುತ್ತದೆ. ಮುಂದಿನ ಗುರುವಾರ ಮೇ ತಿಂಗಳು 22ರಂದು ಬೆಳಕಿನ ಹಾದಿಯ ಮುಕ್ತಾಯ ದಿನವೂ ಆಗಿದೆ. ಈ ದಿನಗಳಲ್ಲಿ ಪ್ರತಿ ದಿನವೂ ಬೆಳಿಗ್ಗೆ ಬೆಳಕಿನ ಹಾದಿಯ ಪ್ರಾರ್ಥನೆಯನ್ನು ಪ್ರಿಯರೇ ಈ ದೇವಾಲಯದಲ್ಲಿ ನಿಮ್ಮ ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿ ನಾವು ಮಾಡುತ್ತಿದ್ದೇವೆ. ಬೆಳಕಿನ ಹಾದಿಯ ಪ್ರಾರ್ಥನೆಯು ಮುಂದಿನ ಗುರುವಾರದೊಂದಿಗೆ ಮುಕ್ತಾಯವಾಗುತ್ತದೆ ಎಂಬುದನ್ನು ನಿಮ್ಮ ಗಮನಕ್ಕೆ ನಾನು ತರುತ್ತಾ ಇದ್ದೇನೆ. ಪ್ರಿಯರೇ, ಪ್ರಭು ಯೇಸುವಿನ ಪುನರುತ್ಥಾನದ ಹಬ್ಬ ನಂತರ ಹೊಸ ನೀರಿನಿಂದ ನಮ್ಮ ಮನೆಗಳನ್ನು ಆಶೀರ್ವದಿಸುವ ಒಂದು ಸಂಪ್ರದಾಯ ನಮ್ಮ ಕತ್ತೋಲಿಕ ಧರ್ಮಸಭೆಯಲ್ಲಿದೆ. ಈ ವರ್ಷ ಕಾರಣಾಂತರಗಳಿಂದ ಇದನ್ನು ಮಾಡೋಕ್ಕಾಗಲೇ ಇಲ್ಲ. ಆದರೆ ಈ ಮನೆಗಳ ಆಶೀರ್ವಾದಗಳನ್ನು ನಾಳೆಯಿಂದ ಪ್ರಾರಂಭ ಮಾಡಲಾಗುತ್ತದೆ. ನಾಳೆ ಸೋಮವಾರ ಮದರ್ ತೆರೇಸಾ ಯೂನಿಟ್ನಲ್ಲಿರುವ ಎಲ್ಲ ಮನೆಗಳನ್ನು ಆಶೀರ್ವದಿಸಲಾಗುತ್ತದೆ. ಮಂಗಳವಾರ ಇನ್ಫೆಂಟ್ ಜೀಸಸ್ ಯೂನಿಟ್ನಲ್ಲಿರುವ ಮನೆಗಳು, ಬುಧವಾರ ಡಾನ್ ಬೋಸ್ಕೋ ಯೂನಿಟ್ನ ಮನೆಗಳು ಹಾಗೂ ಗುರುವಾರ
ಸೆಂಟ್ ಫ್ರಾನ್ಸಿಸ್ ಸೇವಿಯ ಯೂನಿಟ್ನ ಮನೆಗಳನ್ನು ಆಶೀರ್ವದಿಸಲಾಗುತ್ತದೆ. ಮನೆಗಳನ್ನು ಆಶೀರ್ವದಿಸುವುದಕ್ಕಾಗಿ ಗುರುಗಳು ನಿಮ್ಮ ಮನೆಗೆ ಸಂಜೆ 4 ಗಂಟೆಗೆ ಬರುತ್ತಾರೆ. 7 ಗಂಟೆಯೊಳಗೆ ಮನೆಗಳ ಆಶೀರ್ವಾದವನ್ನು ಮುಗಿಸಿ ಹಿಂದಿರುಗುತ್ತಾರೆ. ಗುರುಗಳು ನಿಮ್ಮ ಮನೆಗಳನ್ನು ಆಶೀರ್ವಾದಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ. ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಹಾಗೆ ಮನೆಯಲ್ಲಿ ಎಲ್ಲರೂ ಇರಬೇಕೆಂದು ಸಹ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮನೆ ಆಶೀರ್ವಾದ ಎಂದು ಹೇಳುವಾಗ ಮನೆ ಮಾತ್ರವಲ್ಲ, ಮುಖ್ಯವಾಗಿ ಮನೆಯಲ್ಲಿರುವ ಪ್ರತಿಯೊಬ್ಬರು ಅಲ್ಲಿರಬೇಕು. ನೀವು ಇದ್ರೆ ತಾನೇ ಮನೆ ಇರುವುದು. ಆದುದರಿಂದ ಮನೆಯಲ್ಲಿರುವ ಪ್ರತಿಯೊಬ್ಬರು ಈ ಒಂದು ಸಮಯದಲ್ಲಿ ಮನೆಯಲ್ಲಿರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಜೆ 4 ಗಂಟೆಗೆ ಮನೆ ಆಶೀರ್ವಾದವು ಪ್ರಾರಂಭವಾಗುತ್ತದೆ, 7 ಗಂಟೆಗೆ ಮುಕ್ತಾಯವಾಗುತ್ತದೆ. ಪ್ರಿಯರೇ, ಬಲಿಪೂಜೆಯ ಕೊನೆಯ ಆಶೀರ್ವಾದ ಆದ ನಂತರ ನಮ್ಮ ಗುರುಗಳಿಗಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವು ಏರ್ಪಡಿಸಲಾಗಿದೆ. ಸನ್ಮಾನ ಕಾರ್ಯಕ್ರಮವಿಲ್ಲ, ಅವರು ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳುತ್ತಾರೆ. ನೀವೆಲ್ಲರೂ ಅದನ್ನು ಆಲಿಸಿ ತದನಂತರ ನಿಮ್ಮ ಮುಂದಿನ ಕೆಲಸಗಳಕ್ಕಾಗಿ ಹೋಗಬೇಕೆಂದು ವಿನಂತಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಈ ಬಲಿಯರ್ಪಣೆ ಮುಗಿಯಿತು. ಅಲೆಲೂಯ, ಅಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಹಲ್ಲೆಲೂಯ. ದಯವಿಟ್ಟು ಕುಳಿತುಕೊಳ್ಳಿರಿ. 1-2 ನಿಮಿಷ ಎಲ್ಲರೂ ಕುಳಿತುಕೊಳ್ಳಿರಿ. ಪ್ರಿಯರೇ, ಬಲಿಪೂಜೆಯ ಪ್ರಾರಂಭದಲ್ಲಿ ನಾನು ನಿಮಗೆ ತಿಳಿಸಿದಂತೆ ಹಾಗೆಯೇ ನಮ್ಮ ವಾಟ್ಸಪ್ ಮೂಲಕ ನಿಮಗೂ ನಾನು ಈ ವಿಷಯವನ್ನು ತಿಳಿಸಿದ್ದೇನೆ. ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ 2 ಗುರುಗಳಾಗಿದ್ದಾರೆ. 1ನೇ ಸ್ವಾಮಿ ಫಿಲಿಪ್ ಹಾಗೂ 1ನೇ ಸ್ವಾಮಿ ಜಾನ್ ಪಾಲ್ ರವರು. ಗುರುಗಳ ಜೀವನದಲ್ಲಿ ಇರುವ ಒಂದು ಮುಖ್ಯವಾದ ಕಾರ್ಯವಾಗಿದೆ ಈ ವರ್ಗಾವಣೆ ಎಂಬುದನ್ನು. ಯಾವ ಗುರುಗಳು ಒಂದು ಸಂಸ್ಥೆಯಲ್ಲಿ ಆಗಲಿ, ಒಂದು ಧರ್ಮ ಕೇಂದ್ರದಾಗಲಿ ಶಾಶ್ವತವಾಗಿ ಸೇವೆ ಮಾಡುವುದಿಲ್ಲ. ಕೆಲವು ವರ್ಷಗಳು ಮಾತ್ರ ಅವರ ಸೇವೆಯನ್ನು ಅವರು ಒಂದೊಂದು ಧರ್ಮ ಕೇಂದ್ರದಲ್ಲಾಗಲಿ ಅವರನ್ನು ಕಲಿಸಿಕೊಡುವ ಸಂಸ್ಥೆಯಲ್ಲಿ ಮಾಡುವುದು. ನಮ್ಮ ಈ ಧರ್ಮ ಕೇಂದ್ರಕ್ಕೆ 1ನೇ ಸ್ವಾಮಿ ಫಿಲಿಪ್ ರವರು ಕಳೆದ ಮೇ ತಿಂಗಳಲ್ಲಿ ಬಂದು ಸೇರಿದ್ದಾರೆ. ಅಂದಿನಿಂದ ಇಂದಿವರೆಗೂ ಅವರು ತಮ್ಮ ಸೇವೆಯನ್ನು ನಮಗಾಗಿ ನೀಡಿದ್ದಾರೆ. 1 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ನೀಡಿದ್ದಾರೆ. ಫಾದರ್ ಫಿಲಿಪ್ ಅವರಲ್ಲಿ ನಾನು ನೋಡಿದ ಒಂದು ವಿಶೇಷ ಗುಣಗಾನವೇನೆಂದರೆ, ಯಾವಾಗಲೂ ನಗುಮುಖದಿಂದ ಅವರ ಸಾನ್ನಿಧ್ಯದ ಮೂಲಕ ನಮ್ಮ ಜೀವನಕ್ಕೂ ಸಹ ಅವರು ಒಂದು ರೀತಿಯ ಸಂತೋಷವನ್ನು ನೀಡುತ್ತಾ ಬಂದಿದ್ದರು. ಅದೇ ರೀತಿಯಲ್ಲಿ ಅವರಲ್ಲಿ ಇರುವ ಒಂದು ವಿಶೇಷ ಗುಣಗಾನ ಏನೆಂದರೆ, ಸತತವಾಗಿ ನಿಮಗಾಗಿ ಅವರು ಇಲ್ಲಿ ಇದ್ದು ಅವರ ಸೇವೆಯನ್ನು ನಿಮಗಾಗಿ ನೀಡಿದರು. ಅಪೂರ್ವವಾಗಿ ಮಾತ್ರ ಅವರು ಧರ್ಮ ಕೇಂದ್ರವನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅಪೂರ್ವವಾಗಿ ಮಾತ್ರ, ಇಲ್ಲದಿದ್ದರೆ ಯಾವಾಗಲೂ ಅವರು ಇಲ್ಲಿದ್ದರು. ಅವರ ಸಾನ್ನಿಧ್ಯ ನಮಗಾಗಿ ಅವರು ನೀಡುತ್ತಾ ಇತ್ತು. ಈ ಒಂದು ವಿಶೇಷ ಗುಣಗಾನ ಅವರಲ್ಲಿ ನಾನು ನೀಡಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವರೀಗ ನಮ್ಮ ಈ ಧರ್ಮ ಕೇಂದ್ರದ ಪಕ್ಕದಲ್ಲಿ ಇರುವ ಡಾನ್ ಬಾಸ್ಕೋ ಸಂಸ್ಥೆಯಾದ ವಿಶ್ವದೀಪಕ್ಕೆ ಹೋಗುತ್ತಿದ್ದಾರೆ. ಅವರ ಮುಂದಿನ ಸೇವೆ ಅಲ್ಲಿ ಅವರು ಮಾಡುತ್ತಾರೆ. ನಾವು ಅವರಿಗಾಗಿ ಸತತವಾಗಿ ಪ್ರಾರ್ಥನೆ ಮಾಡೋಣ. ಅವರನ್ನೊಂದು ವೇಳೆ ಭೇಟಿ ಮಾಡಬೇಕೆಂದಿದ್ದರೆ ಜಾಸ್ತಿ ದೂರ ಏನಿಲ್ಲ, ಅಲ್ಲಿಯೇ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು, ಅವರ ಪ್ರಾರ್ಥನೆಯನ್ನು ನಾವು ಕೇಳಿಕೊಳ್ಳಬಹುದು. ಅವರು ಅಲ್ಲಿಗೆ ಹೋಗುವಾಗ ಅವರಿಗೆಲ್ಲ ರೀತಿಯ ಯಶಸ್ಸನ್ನು ನಾವು ಹಾರೈಸೋಣ. ಜೊತೆಯಲ್ಲಿ ಅವರ ನಮ್ಮ ಪ್ರಾರ್ಥನೆಯನ್ನು ಅವರಿಗಾಗಿ ನಾವು ನೀಡೋಣ. ನಮ್ಮನ್ನು ಉದ್ದೇಶಿಸಿ
ಫಾದರು ಕೆಲವು ಮಾತುಗಳನ್ನು ನಮಗಾಗಿ ನೀಡುತ್ತಾರೆ. Good morning to everyone. Good morning. Okay. Already 1 year, as Father has said, I was here almost another 2-3 days would have been a 1 full year. In the Psalms, Kirtana, it is said, one day within your house is like 1,000 years. So was my experience to be with you 1 year, maybe like not 1,000 years, a like of years must have been. So another beautiful parish is, I was always in the mission station along with the school, but here comes a beautiful parish with a beautiful community. And to that animate, we had wonderful Salesians. And for me to be with Father Jose, it was a real wonderful experience in the sense of being with the first Christians, newly converted Christians or boys is different from an established parish already 50 years. Of course, I know what was 50 years back around here as I was in Christi Diosi. So with the Father Joe's guidance, I was able to learn a lot of things as well as experience the love of the people. We never lacked anything. When Father Joe asked for tomato also, they are ready to bring anything and everything. Money, yes, flowing in. So that way, in every possible way, you are like one, we are all like one, working hand in hand. And we never lacked anything even on the table. Always there is something very, very grand you are all ever ready to give. For all this, I would like to thank God the Father for a wonderful experience He had given me. And to be with you, as I said, it was for me a learning experience to be in a parish, an established parish, and that too to be in Lourdes Mother Church, because I have a special devotion, because as you know, I was born on that day. In my own parish, we have a big tower, Our Lady of Blue Star, and so that kind of some kind of attachment I had, and I was privileged to serve you and Our Lady, who is very much present here, and people have a great, tremendous devotion. So first and foremost, God the Father, then surely Mary's guidance was there, protecting us. Then of course, when the horses come, donkeys give way. When Maruti car, Honda car, Innova car came, Ambassador and Fiat car gave way. So as soon as Father, young man, full of energy, full steam, Father JP came, I went to the side. Of course, we are one in heart and soul, sharing everything and helping each other. Anything I asked, immediately he was available, and at my door he brought it. So I did not run around with getting things and so on. I was very, very comfortable. And also on the table, there was anything missing. So like that, thank you, Father JP. So also Father Jose for all the guidance and love you have given me. And for the wonderful time we had. Then certainly all the parishioners, for all the love and care. The wonderful community here, always around, helping everyone around here. And for the development of the parish and to build up a Christian community, a Marian community we can say. There are no shortage of devotions, Monday, Tuesday St. Anthony's, Thursday Infant Jesus, Saturday Our Lady, then unit prayers, then of course Marian month visiting that houses, again Easter blessings. So that way, every way the community is brought up by the previous priests as well as the present Father Jose and Father JP, and I also really enjoyed visiting houses in the first 3-4 months when I was going around for the unit prayer and other things. The hospitality, the friendship, the people's love, I really enjoyed. Then of course the catechism teachers, one is representing here, the choir members here, the altar boys here. So they are all like one community, especially a very lively choir we had, singing group, and it was really wonderful with the way they cooperate, and we had, and along with it, we too had the Jubilee and all the celebrations. It was a wonderful experience. When I was going through today's Mass, suddenly a thought came to me. I used to say,
Sagala Keedugalinda. So Father Jose corrected me and said not Keedugalu, but Kedugalu. So actually we should change our, because of the virus around here, all over the world, from Keedugalu, viruses. Namanurashisarandu, I think we have time to change over maybe, or at least we can remember to save all of us. I would have been very happy that we are together, but you are watching us and we can see each other in the TV. And so at this time of that great danger all over the world, let us pray for the whole world, for each of us. Thank God in our parish so far no one is affected with, as far as I know, or we all of us know. And surely we have to be grateful to God as well as to Mary, who is under her shield we are all protected. The beautiful verse on the Jubilee banner, 50 years on her lap, like that we are made comfortable by her blessings. So once again, thanking each and every one of you. And as Father said, I am in the next door. One leg there, one leg can be here also. I will be in Krishnodi one leg and Vishwadev another leg, like that. It will be all up and down. So actually when he was asking me about send-off and all kind of things, I said I am not going far away, I am only just walking across, and then we will be together as one community, Salvation community. So that was my attitude. But he wanted to make it an official function of send-off and solemn mass and all that. So thank you very much, Father Jose, Father JP, the parishioners, all the choir members, parish council, everyone, especially catechism teachers, whom I was very much working with during the Sundays. Once again, God bless you. ವಂದನೆ ಸ್ವಾಮಿ ಜಾನ್ ಪಾಲ್. ನಮ್ಮ ಮಕ್ಕಳು ಅವರನ್ನು ತುಂಬ ಪ್ರೀತಿಯಿಂದ ಕರೆಯುವುದು JP ಎಂದು. ಜಾನ್ ಪಾಲ್ JP ಎಂದು. ಉಪಯಾಜಕರಾಗಿ ಅವರು ಇಲ್ಲಿಗೆ ಬಂದಿದ್ದರು. ತದನಂತರ ಯಾಜಕರಾದರೂ ತಮ್ಮ ಸೇವೆಯನ್ನು ನಮಗಾಗಿ 6 ತಿಂಗಳು ನೀಡಿದ್ದಾರೆ. ಫಾದರ್ಲಿ ನಾನು ನೋಡಿದ ವಿಶೇಷ ಗುಣಗಾನವೇನೆಂದರೆ ತುಂಬ ಯಂಗ್, ತುಂಬ ಆಕ್ಟಿವ್ ಆಗಿತ್ತು. ಏನೊಂದು ಕೆಲಸ ಹೇಳಿದರೆ ತಕ್ಷಣ ಅದನ್ನು ಮಾಡಿ ಕೊಡುತ್ತಾರೆ. ಬೈಕಲ್ಲಿ ಹೋಗುವಾಗ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಸ್ ಬಂದುಬಿಡ್ತಾರೆ. 2 ನಿಮಿಷಕ್ಕೆ ಹೋಗಿ ಏನೇನು ಕೆಲಸ ಇದ್ದರೆ ಮುಗಿಸ್ಕೊಂಡು ಬರ್ತಾರೆ. ಆ ರೀತಿಯಲ್ಲಿರುವ ಒಂದು ಆಕ್ಟಿವ್ ಆಗಿರುವ ಒಬ್ಬ ಗುರುಗಳಾಗಿದ್ದರು ನಮ್ಮ JP ಫಾದರ್. ಅವರೀಗ ಹೋಗ್ತಾ ಇರುವುದು ಡಾನ್ ಬಾಸ್ಕೋ ಭದ್ರಾವತಿಗೆ, ಭದ್ರಾವತಿಯಲ್ಲಿರುವ ಡಾನ್ ಬಾಸ್ಕೋ ಸಂಸ್ಥೆಗೆ. ಅಲ್ಲಿ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಹೋಗುತ್ತಿದ್ದಾರೆ. ಫಾದರಲ್ಲಿ ಅವರು ಯಾಜಕರಾಗಿದ್ದಾರೆ. ಅದರಲ್ಲಿ ಆ ಒಂದು ಸಂತೋಷ ನಾನು ಅವರಲ್ಲಿ ನೋಡಿದ್ದೇನೆ. ಆ ಯಾಜಕ ಜೀವನವನ್ಕಾಗಿ ಸತತವಾಗಿ ಅವರು ಹೆಮ್ಮೆ ಪಡುತ್ತಿದ್ದಾರೆ. ಅದಕ್ಕಾಗಿ ದೇವರಿಗೆ ಸತತವಾಗಿ ಸ್ತುತಿಯನ್ನು ಸಲ್ಲಿಸುತ್ತಾ ಬಾಳುವ ಒಬ್ಬ ಗುರುಗಳಾಗಿದ್ದಾರೆ JP ಫಾದರ್ ಅವರು, ಜಾನ್ ಪಾಲ್ ಫಾದರ್ ಅವರು. ಖಂಡಿತವಾಗಿಯೂ ನಮ್ಮ ಈಗಿನ ಕಾಲದ ಮಕ್ಕಳಿಗೆ ಅವರ ಬಾಳು ಖಂಡಿತವಾಗಿ ಒಂದು ಪ್ರೇರಣೆಯಾಗಿರುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಮುಂದೆ ದೇವರ ಕರೆಯನ್ನು ಆಲಿಸಿ ಅವರ ಹಾಗೆ ಗುರುಗಳಾಗಬೇಕೆಂಬ ಒಂದು ಆಸೆ ಆಕಾಂಕ್ಷೆ ನಮ್ಮ ಈಗಿನ ಮಕ್ಕಳಲ್ಲಿ ತುಂಬಿಸುವ ಒಂದು ವಿಶೇಷ ಗುಣಗಾನ ಅವರಲ್ಲಿದೆ. ಈಗ ಫಾದರು ನಮ್ಮೆಲ್ಲರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ನೀಡುತ್ತಾರೆ. ಸಹೋದರ ಸಹೋದರರೇ, ಮೊದಲಿಗೆ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಉಪಯೋಜಕ ಆಗಲಿ ಈ ಒಂದು ದೇವಾಲಯಕ್ಕೆ ನಾನು ಕಾಲಿಟ್ಟೇನೆ. ಅದು ನನ್ನ ಮೊದಲನೇ ಹೆಜ್ಜೆ. ಈ ಒಂದು ಹೆಜ್ಜೆಯ ಮುಖಾಂತರ ಈ ಒಂದು ದೊಡ್ಡ ಕುಟುಂಬಕ್ಕೆ ನೀವು ನನ್ನನ್ನು ಸ್ವೀಕರಿಸಿಗೆ ನಿಮಗೆ ತುಂಬ ಹೃದಯ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. ಹಾಗಾಗಿ ವಂದನೆ ಸ್ವಾಮಿ ಫಾದರ್ ಜೋಸ್ ಕುಟಿ ಅವರಿಗೂ ಮತ್ತು ಫಾದರ್ ಫಿಲಿಪ್ ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸಿದ್ದೇನೆ. ಏಕೆಂದರೆ ಇದು ಒಂದು ಸಣ್ಣ ಕುಟುಂಬ. ನಾನು ಮುಂಚೆ ಇದ್ದಿದ್ದು ಸುಮಾರು ಒಂದು 80 ಜನ ಬ್ರದರ್ಸ್ ಮತ್ತು ಫಾದರ್ಸ್ ಇರುವ ಒಂದು ಕುಟುಂಬವಾಗಿತ್ತು. ಇಲ್ಲಿ ಖಾಲಿ ನಾವು 3 ಜನ ಇದ್ದೇವೆ. ಆದರೆ ನಮ್ಮ ಕೆಲಸ ಕಾರ್ಯಗಳು ತುಂಬವೇ ಇರುವುದು. ಆದರೆ ಈ ಒಂದು ಕೆಲಸ ಕಾರ್ಯಕ್ಕಾಗಿ ನೀವು ನಮಗೆ ಸಹಾಯವನ್ನು ಮಾಡಿದ್ದೀರಾ.
ಈ ಒಂದು ಧರ್ಮ ಕೇಂದ್ರದಲ್ಲಿ ನಾನು ನೋಡಿದ್ದು ಎರಡು ವಿಶೇಷಗಳು ಯಾವುದಂದರೆ, ನಮಗೆ ಯಾವುದೇ ಒಂದು ಕಷ್ಟ ಬಂದ್ರೂ ಅಥವಾ ನಾವು ಯಾರ ಹತ್ರ ಕೇಳಿದ್ರೂ ನೀವು ನಮಗೆ ಸಹಾಯ ನೀಡಲು ನಿಮ್ಮ ಕೈಗಳನ್ನು ನಮಗೆ ಚಾಚುತ್ತೀರಾ. ನಿಮಗೆ ಕುಟುಂಬದಲ್ಲಿ ಅನೇಕ ಕಷ್ಟಗಳು ಇದ್ದೇ ಇರ್ತದೆ, ಆದರೆ ಅದು ಒಂದು ಕಷ್ಟವನ್ನು ತ್ಯಜಿಸಿ ಕೂಡ ನಮಗೆ ನೀವು ಸಹಾಯ ಮಾಡುವ ನಮಗೆ ಪ್ರೋತ್ಸಾಹವನ್ನು ನೀವು ನೀಡುವರು. ಈ ಒಂದು ಪ್ರೋತ್ಸಾಹಕ್ಕಾಗಿ ನಮಗೆ ಹಲವನ್ನು ಸಂತೋಷ ಕೂಡ ನಮಗೆ ತುಂಬಿದೆ. ಆದ ಕಾರಣ ಈ ಒಂದು ಪ್ರೋತ್ಸಾಹ ನಿಮಗೆ ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸುತ್ತೇವೆ. ಎರಡನೇದು ನಾನು ನೋಡಿದ್ದೇನೆ ಅಂದರೆ, ಈ ದೇವ ಮಾತೆಯಲ್ಲಿ ವಿಶ್ವಾಸವನ್ನು, ಜನರಲ್ಲಿ ಇರುವ ಒಂದು ವಿಶ್ವಾಸ ಹೇಗಿರ್ತದೆ, ನಾವು ಸೆಮಿನರಲ್ಲಿ ಓದಬೇಕಾದ್ರೂ ಕೂಡ ಇಂಥ ಒಂದು ವಿಶ್ವಾಸ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಉಪಯಾಜಕ ಇರಬೇಕಾದ್ರೆ ಲೂರ್ದ್ ಮಾತೆಯ ದೇವಾಲಯ ಚೆನ್ನೈ ಪೆರುಮುದಲ್ಲಿ ನಾನು ಸೇವೆಯನ್ನು ಮಾಡುತ್ತಿದ್ದೆ. ಮತ್ತು ಆ ಒಂದು ದೇವದಲ್ಲಿ ಬಿಟ್ಟು ಮತ್ತು ನಾವು ಯಾವುದೇ ಹೋಗ್ಬೇಕು ಒಂದು ಯೋಚನೆ ಮಾಡಬೇಕಾದ್ರೆ ಅದೇ ಒಂದು ದೇವದಲ್ಲಿ ಕೂಡ ಈ ಒಂದು ಉಪಯಾಜಕ ಮತ್ತು ಯಾಜಕವನ್ನು ಕೂಡ ನಾನು ಅನುಭವ ಅಥವಾ ನನ್ನ ಜೀವನವನ್ನು ಸಾಗಿಸಲು ಈ ಒಂದು ದೇವರ ಮಾತಿಗೆ ಕಳಿಸಿದ್ದಾರೆ. ಆದ ಕಾರಣ ದೇವಮಾತೆಯೇ ನನಗೆ ಅನೇಕ ರೀತಿಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಮತ್ತು ದೇವಮಾತೆಯೇ ನನಗೆ ಡೈರೆಕ್ಟಾಗಿ ಸಹಾಯ ಮಾಡಿಲ್ಲ, ಭವಿಷ್ಯ ನಿಮ್ಮ ಪರವಾಗಿ ಅಥವಾ ಜನರ ಪರವಾಗಿ, ಮಕ್ಕಳ ಪರವಾಗಿ ಅವರ ಸಹಾಯ ಮುಖಾಂತರ, ಅವರು ಕೊಡುವ ಒಂದು ಸಂತೋಷ ಮುಖಾಂತರ ನಮಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟು ಮುಂದೆ ಸಾಗಿಸುವ ಒಂದು ಛಲವು ಕೂಡ ನಮಗೆ ನೀಡಿದ್ದಾರೆ. ಸಹೋದರ ಸಹೋದರಿ, ಈ ಒಂದು ದೇವರ ಮಾಧ್ಯಮದಲ್ಲಿ ನಾವು ನೋಡಿರುವುದು ಈ ಒಂದು ಎರಡು ವಿಶೇಷಗಳು, ಇದು ತುಂಬ ನಾನು ಮೆಚ್ಚಿದ್ದೇನೆ. ಈ ಒಂದು ವಿಶೇಷ ಕೂಡ ನಾನು ಕೂಡ ಕಲಿತಿದ್ದೇನೆ. ಇಲ್ಲಿರುವ ಫಾದರ್ಸ್ಗಳಾಗಲಿ ಅಥವಾ ಇಲ್ಲಿರುವ ಜನರಾಗಲಿ, ನನ್ನ ಅನುಭವ ಖಾಲಿ ಒಂದು ಮೊದಲನೇ ಹೆಜ್ಜೆ ಮಾತ್ರ. ನಾವು ಒಂದು ನವಗುರುಗಳಾಗಿರುವ ಮುಖಾಂತರ ಎಲ್ಲರೂ ನನ್ನ ಚಿಕ್ಕ ಹುಡುಗ ಕೂಡ ಕಾಣಬಹುದು, ಅಥವಾ ಒಂದು ಸಣ್ಣ ಹುಡುಗ, ಅಥವಾ ಕೆಲವರು ಒಂದು ಯೂತ್ ಆಟೋ ಹುಡುಗ ಕೂಡ ಕೆಲವರನ್ನು ಕೂಡ ಕರೆದಿದ್ದಾರೆ. ಬಟ್ ಇದು ಒಂದು ಮೊದಲನೇ ಹೆಜ್ಜೆ. ಈ ಒಂದು ಹೆಜ್ಜೆದಲ್ಲಿ ನಾನು ಕಲಿಯಬೇಕಾಗಿರೋದು ಅನೇಕ ಜಾಸ್ತಿ ಇದೆ. ಆದರೂ ಕೂಡ ಜನರು ಕೂಡ ನನಗೆ ಅನೇಕ ರೀತಿಯಲ್ಲಿ ನನಗೆ ಸಹಾಯ ಮಾಡಿದರೆ, ಮುಖ್ಯವಾಗಿ ಬೋಧನೆ ಕೊಡಲು ಅಥವಾ ಕನ್ನಡ ಭಾಷೆಯಲ್ಲಿ ಮಾತನಾಡುವುದು. ನಾನು ಇಲ್ಲಿ ಬರಬೇಕಾದ್ರೆ ನನಗೆ ಕನ್ನಡ ಅಷ್ಟೊಂದು ಸರಳವಾಗಿ ಮಾತಾಡಲು ಅಷ್ಟು ಸುಲಭವಾಗಿ ಇಲ್ಲ. ಹಾಗೆ ಬಲಿಪೂಜೆಯಲ್ಲಿ ಬೋಧನೆ ಕೊಡಲು ಅಥವಾ ಈಗ ಸದ್ಯಕ್ಕೆ ಹಾಡಾಡ್ತಿದ್ದೇನೆ, ಅದೆಲ್ಲವೂ ಗಾನ ವೃಂದವರಿಗೆ ಮತ್ತು ಇಲ್ಲಿರೋ ಜನರಿಗೆ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ಕೃತಜ್ಞತೆ ನಾನು ಸಲ್ಲಿಸುತ್ತೇನೆ. ಕೆಲವೊಂದು ಅಂತೀವಿ, ಮೊದಲನೇ ಅನುಭವಗಳು ಯಾವಾಗಲೂ ನಾವು ಮರೆಯುವುದಿಲ್ಲ. ಹಾಗಾಗಿ ಇದು ನನ್ನ ಮೊದಲನೇ ಅನುಭವ ಗುರುವಾಗಿ. ಇದು ಈ ಒಂದು ದೇವಾಲಯದಲ್ಲಿ ನಾನು ಮಾಡ್ತಿರುವ ಪ್ರತಿಯೊಂದು ಸೇವೆ ಕೂಡ ಇದು ಒಂದು ಮೊದಲನೆಯ ಅನುಭವವಾಗಿದೆ. ಈ ಒಂದು ಅನುಭವದಲ್ಲಿ ಹಲವಾರು ವಿಷಯಗಳು ನಾನು ತಪ್ಪು ಕೂಡ ಮಾಡಿದ್ದೇನೆ, ಕ್ಷಮಿಸಿ. ಅದು ನಾನು ತಿದ್ದುಕೊಳ್ಳಲು ಇನ್ನೊಂದು ಚಾನ್ಸ್ ಕೂಡ ನನಗೆ ಇದೆ. ಸೊ ಮುಂದೆ ನಾನು ಚೆನ್ನಾಗಿ ಮಾಡುತ್ತೇನೆ ಎಂದು ಭಾವಿಸುತ್ತೇನೆ. ಮತ್ತು ನನಗಾಗಿಯೂ ಮತ್ತು ನಮ್ಮ ಕುಟುಂಬಕ್ಕಾಗಿ ಕೂಡ ನೀವು ಪ್ರಾರ್ಥಿಸಿರಿ. ಶಿವಮೊಗ್ಗದಾಗೆ ನಾವು ಹೋಗ್ತಾ ಇರೋದು, ನೀವು ಆ ಕಡೆಗೆ ಬಂದಾಗ ಕರೆ ಮಾಡಿರಿ, ನಿಮಗೆ ಉಪಚಾರ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ಸಹಾಯ ಗುರುಗಳಾಗಿ ಬರುವ ಗುರುಗಳು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಹಿಂದೆ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿದ ಗುರುಗಳಾಗಿದ್ದಾರೆ ವಂದನೀಯ ಸ್ವಾಮಿ ಎಡ್ವರ್ಡ್ ರವರು. ಈ ವಾರ ಇಲ್ಲಿಗೆ ಅವರು ಬಂದು ಸೇರುತ್ತಾರೆ. ನಿಮ್ಮೆಲ್ಲರ ಪರವಾಗಿ ಫಾದರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಜೊತೆಯಲ್ಲಿ ಅವರ ಆ ಸೇವಾ ಕಾರ್ಯವು ಇಲ್ಲಿ ಯಶಸ್ವಿಯಾಗಲು ನಾವೆಲ್ಲರೂ ಅವರ ಜೊತೆ ಸೇರಿ ಅವ್ರಿಗೆ ಅಗತ್ಯವಾದ ಬೆಂಬಲವನ್ನು ಸಹಕಾರವನ್ನು ನೀಡೋಣ. ಸೇವಕನೇ ಅಭಿನಂದನೆ ನಿನಗೆ, ಪ್ರಭುವಿನ ಸ್ನೇಹಿತನೇ ಶುಭಾಶಯ ನಿನಗೆ. ಸ್ವಾರ್ಥಕ
ಬದುಕಿನ ಸೇವೆಗೆ ಹೊರಟಿ ಶುಭ ಶುಭ ಶುಭಾಶಯ. ಜೋಸೆಫ್ ಪಾಲಕರೇ, ಮರ್ಯಾದೆಯ ನಿಧಿಗೆ, ಗುರುವಿನ ಕರಗಳಿಗೆ ಅನುಗ್ರಹ ಒಳೆ ಹರಿಸಿ, ಪ್ರಭುವಿನ ಹೆಜ್ಜೆಯಲ್ಲಿ ಇವರನ್ನು ಮುನ್ನಡೆಸಿ, ಜನತೆಯ ಉದ್ಧಾರಕ್ಕೆ ಇವರನ್ನು ಅಭಿಷೇಕಿಸಿ. ಕ್ರಿಸ್ತನ ಸೇವಕನೇ, ಅಭಿನಂದನೆ ನಿನಗೆ. ಪ್ರಭುವಿನ ಸ್ನೇಹಿತನೇ, ಶುಭಾಶಯ ನಿನಗೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವರ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆ. ನಮ್ಮ ಪಾಲಕಿಯಾದ ಲೂರ್ದು ಮಾತೆಯೇ, ನಮ್ಮ ಪಾಲಕಿಯಾದ ಲೂರ್ದು ಮಾತೆಯೇ, ನಮ್ಮೆಲ್ಲರ ಸಹಾಯ ಮಾತೆಯೇ, ಪುತ್ರರೊಡಗೂಡಿ ಆರಸೆ ಮನುತಾಯಿ, ಸಕಲ ಸಂತರೊಡಗೂಡಿ ಆರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ. ದಿವ್ಯ ಪರಪ್ರಸಾದದಲ್ಲಿರುವ ಯೇಸುವಿಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ ಸಲ್ಲಲಿ.